ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಜನರೇ ಎಚ್ಚರ ಎಚ್ಚರ ಎಚ್ಚರ. ರಿಜಿಸ್ಟರ್ ಮಾಡಿಸಿಕೊಂಡ ಸೈಟ್ ನಿಮ್ಮದಲ್ಲವಂತೆ. ಆಶೀರ್ವಾದ್ ಡೆವಲಪರ್ ವಿರುದ್ಧ ನಿವೇಶನದಾರರು ಬಹಳ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಮಂದಿ ಬಹಳ ಎಚ್ಚರ ವಹಿಸಬೇಕು. ರಿಜಿಸ್ಟರ್ ಮಾಡಿಸಿಕೊಂಡಂತಹ ಸೈಟ್ ನಿಮ್ಮದಲ್ಲವಂತೆ. ಆಶೀರ್ವಾದ್ ಡೆವಲಪರ್ ವಿರುದ್ಧ ನಿವೇಶನದಾರರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. 10 ವರ್ಷಗಳ ಹಿಂದೆ ಸೈಟ್ ಅನ್ನ ಪರ್ಚೇಸ್ ಮಾಡಿದವರಿಗೆ ಇದೀಗ ಶಾಕ್ ಎದುರಾಗಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ವರ್ತೂರು ಗ್ರಾಮದಲ್ಲಿ ವಂಚನೆ ಮಾಡಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಆಶೀರ್ವಾದ್ ಬಡಾವಣೆ ಮಾಲೀಕ ಬ್ಯಾಟಪ್ಪ ಹಾಗೂ ಪತ್ನಿಯಿಂದ ಬೆದರಿಕೆ ಹಾಕಲಾಗಿದೆಯಂತೆ. ವರ್ತೂರು ಗ್ರಾಮದಲ್ಲಿ ಡೆವಲಪರ್ ಹಾಗೂ ನಿವೇಶನದಾರರ ನಡುವೆ ಕಿರಿಕ್ಕಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ರಾತ್ರೋರಾತ್ರಿ ಖಾಲಿ ಜಾಗಕ್ಕೆ ಗೇಟ್ ಹಾಕಿ ಸೆಕ್ಯೂರಿಟಿಯನ್ನ ನೇಮಿಸಲಾಗಿದೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಸೈಟ್ ಪರ್ಚೇಸ್ ಮಾಡಿದಂತಹ ಮಾಲೀಕರಿಗೆ ನಿರ್ಬಂಧ ವಿಧಿಸಿದಾರಂತೆ. ಗೇಟ್ನ ಬೀಗ ಒಡೆದು ಒಳನುಗ್ಗುವಂತಹ ಪ್ರಸಂಗ ಕೂಡ ಏರ್ಪಾಟಾಗಿದೆ. ನಿವೇಶನದಾರರು ಮಾಡಿರೋದು. ಈಗಾಗಲೇ ರಿಜಿಸ್ಟರ್ ಆಗಿದ್ದಂತಹ ಸೈಟ್ ಅನ್ನ ವಾಪಸ್ ಕೊಡಿ ಎನ್ನುವಂತ ಪ್ರೆಷರ್ ಕೂಡ ಹಾಕ್ತಾ ಇದ್ದಾರೆ. ಡೆವಲಪರ್ ವಿರುದ್ಧ ಇದೀಗ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ನೂರಾರು ಸೈಟ್ ಮಾಲೀಕರಿಂದ ಡೆವಲಪರ್ ವಿರುದ್ಧ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಲ್ವಾ ಕೊಟ್ಟಿರೋ ಕೇಳ್ಕೊಂತ ಇದೀವಿ. ಕೆಲಸ ಅಲ್ಲ ಇದು. ಮತ್ತೆ ಬಿಡು ಬಿಡು. ಅಷ್ಟೇ, ಈ ಕಡೆ ಬನ್ನಿ, ನೀವು ಹೋಗಿ, ನೀವು ಕೆಲಸ ಅಲ್ಲ ಇದು. ಮತ್ತೆ ಬಿಡು ಬಿಡು. ಅಷ್ಟೇ, ಈ ಕಡೆ ಬನ್ನಿ, ನೀವು ಹೋಗಿ, ನೀವು ಇಷ್ಟು ಡೆಮಾಲಿಷ್ ಮಾಡಿದ್ದಾರೆ ನೋಡಿ. ಇದು ಒಂದ್ ರೀತಿ ಸಹಜವಾಗಿ ಆತಂಕಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕೊಟ್ಟು ಸೈಟ್ ಅನ್ನ ಪರ್ಚೇಸ್ ಮಾಡಿರ್ತಾರೆ. ಪರ್ಚೇಸ್ ಮಾಡಿದಂತ ಸಂದರ್ಭದಲ್ಲಿ ಈಗ ಅವರಿಗೇನೆ ಅಲ್ಲಿ ರಿಸ್ಟ್ರಿಕ್ಷನ್ ಮಾಡ್ಲಾಗ್ತಾ ಇದೆ. ಜೊತೆಗೆ ಸೈಟ್ಗಳೇನು ತಗೊಂಡಿದ್ದಾರೆ ಅದನ್ನೆಲ್ಲ ವಾಪಸ್ ಕೊಡಬೇಕು ಅನ್ನುವಂಥ ಬೆದರಿಕೆ ಅಥವಾ ಒತ್ತಡ ಕೂಡ ಹಾಕ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಆಶೀರ್ವಾದ್ ಬಡಾವಣೆಯ ಮಾಲೀಕರಾದಂಥ ಬ್ಯಾಟಪ್ಪ ಹಾಗೇನೆ ಅವರ ಪತ್ನಿಯ ವಿರುದ್ಧ ಈ ಥರದ್ದೊಂದು ಆರೋಪ ಕೇಳಿ ಬರ್ತಾ ಇದೆ. ವರ್ತೂರು ಗ್ರಾಮದಲ್ಲಿ ಡೆವಲಪರ್ ಹಾಗೇನೆ ನಿವೇಶನದಾರರ ನಡುವೆ ಕಿರಿಕಾಗಿದೆ. ಸೊ ಅಲ್ಲಿ ಆಲ್ ಆಫ್ ಎ ಸಡನ್ ಆ ಖಾಲಿ ನಿವೇಶನ ಇರುವಂತ ಜಾಗದಲ್ಲಿ ಗೇಟ್ ಅನ್ನು ಹಾಕಿದ್ದಾರೆ, ಸೆಕ್ಯೂರಿಟಿ ನೇಮಿಸಿದ್ದಾರೆ. ಜೊತೆಗೆ ಅವರು ಪರ್ಚೇಸ್ ಮಾಡಿರುವಂತ ಸೈಟಿಗೆ ಹೋಗೋದಕ್ಕೆ ಅದನ್ನು ವಾಪಸ್ ಕೊಡಬೇಕು ಅನ್ನುವಂತ ಒತ್ತಡ ಕೂಡ ಹಾಕ್ತಾ ಇದ್ದಾರೆ. ಏನೋ ಒಂದು ವಂಚನೆ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಕಂಪ್ಲೇಂಟ್ ಕೂಡ ಫೈಲ್ ಮಾಡಿದ್ದಾರೆ. ಬಟ್ ಈಗ ರಿಜಿಸ್ಟರ್ ಮಾಡ್ಕೊಂಡಂತ ಸೈಟ್ ಏನಿದೆ ಅದು ಹೆಂಗೆ ಮತ್ತೆ ವಾಪಸ್ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಅವ್ರು ಪರ್ಚೇಸ್ ಮಾಡಿರೋರು ಕೇಳ್ತಾ ಇರೋ ಪ್ರಶ್ನೆ. ಯಾಕಂತಂದ್ರೆ ಸಾಲ ಸೋಲ ಮಾಡಿ ಅಥವಾ ಹಣ ಕೊಡಿಟ್ಟು ಅವರು ಒಂದು ಕಷ್ಟಪಟ್ಟು ಒಂದು ಸೈಟ್ ತಗೊಂಡಿರ್ತಾರೆ. ಅದು 10 ವರ್ಷಗಳ ಹಿಂದೆ ತೆಗೆದುಕೊಂಡಿರುವಂತ ಸೈಟು. ಈಗ ಸಹಜವಾಗಿ ಅದರ ವ್ಯಾಲ್ಯೂ ಕೂಡ 1 to double ಆಗಿರುತ್ತೆ. ಇಂಥ ಟೈಮಲ್ಲಿ ಗೇಟ್ ಎಲ್ಲ ಹಾಕಿ ಸೆಕ್ಯೂರಿಟಿನ ನೇಮಿಸಿ ಈ ರೀತಿ ಮಾಡ್ತಾ ಇರೋದು ಯಾಕೆ ಅಂತೇಳಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ಕೂಡ ಕೊಡುವಂತ ಕೆಲಸ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಸುಮಾರು 10-15 ವರ್ಷದ ಹಿಂದೆ ನಾವು ಈ ಆಶೀರ್ವಾದ್ ರೆಸಿಡೆನ್ಸಿ ಅಂತಿದೆಯಲ್ಲ, ಈ ಲೇಔಟಲ್ಲಿ ನಮ್ಮ ಸ್ನೇಹಿತರ ಮುಖಾಂತರ ಸೈಟ್ ತೊಗೊಳಕ್ಕೆ ಬಂದ್ವಿ. ಇದು ಫಸ್ಟು ನಮಗೆ ಸೈಟ್ನ ಕೊಟ್ಟಿದ್ದು ಅಲ್ಲಿ ಒಂದು ಜನಪ್ರಿಯ ಅಪಾರ್ಟ್ಮೆಂಟ್ ಹತ್ರ. ಅಲ್ಲಿ ಕೇಸ್ ಹಾಕಿದಾರಪ್ಪ, ಇಲ್ಲಿ ಕೇಸ್ ನಡೀತೈತೆ, ನಿಮಗೆ ಡಿಲೇ ಆಗುತ್ತೆ ಅಂತ ಬಂದೇಳಿ ಇಲ್ಲಿ ಕರ್ಕೊಂಬಂದು ಜಾಗ ತೋರಿಸ್ಬಿಟ್ಟು ಇಲ್ಲಿ ತೊಗೊಳ್ಳಿ ಅಂತಂದ್ರು. ಅಲ್ಲಿ 3 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ವಿ ನಾವು. ಇಲ್ಲಿ ಕರ್ಕೊಂಬಂದ್ಬಿಟ್ಟು ರಿಜಿಸ್ಟರ್ ಮಾಡಿ ಇಲ್ಲಿ ಸೈಟ್ ನಂಬರ್ ಕೊಟ್ಬಿಟ್ಟು ನಿಮಗೆ ಮನೆ ಕಟ್ಕೊಳ್ಳಿ, ನಾಳೆನೇ ಕಟ್ಕೊಳ್ಳಿ, ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತಂದ್ರು. ಸರಿ ಸರ್ ಆಯಿತು ಅಂತಂದೇಳಿ ರಿಜಿಸ್ಟರ್ ಆಗಿದ ತಕ್ಷಣ ಮನೆ ಕಟ್ಟಕ್ಕೆ ಅಂತಂದೇಳಿ ನಾವು ಎಲೆಕ್ಟ್ರಿಸಿಟಿ ಕೊಡಿ ಸರ್, ಮತ್ತು ವಾಟರ್ ಕೊಡಿ ಸರ್, ಮತ್ತು ಟಾರ್ ರೋಡ್ ಹಾಕ್ಕೊಡಿ ಸರ್, ಮತ್ತು ಸ್ಯಾನಿಟೈಸರಿ ಮಾಡಿಸ್ಕೊಡಿ ಸರ್ ಅಂತ ಕೇಳ್ಕೊಂಡ್ವಿ. ಒಂದು ಸ್ವಲ್ಪ ನೋಡಪ್ಪ ಡೆವಲಪ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಕೊಡಿ ಅಂತಂದರು. ಸರಿ ಸರ್ ಆಯಿತು ಅಂತ 2-3 ವರ್ಷ ಹಂಗೆ ಕಳೆದೋಗ್ಬಿಡ್ತು. ಅದಾದಮೇಲೆ ಕೇಸ್ ಇದೆ ಕಣಪ್ಪ ಅಂದರು. ಸರಿ ಸರ್ ಆಯ್ತು ಬಗೆಹರಿಸ್ಕೊಡಿ ಅಂದ್ವಿ. ಬಗೆಹರಿಸಾದ್ಮೇಲೆ ಗೆದ್ದಿದ್ದೀನಪ್ಪ, ಇವಾಗ
ನಾವು ದೊಡ್ಡವ್ರ ಹತ್ರ ಹೋಗಿ ಗೆದ್ದಿದ್ದೀವಪ್ಪ ನಾವು ಅಂತಂದ್ರು. ಸರಿ ಸರ್ ಆಯ್ತು ಒಳ್ಳೇದು ಅಂತಂದ್ವಿ. ಕಾಂಪೌಂಡ್ ಹಾಕ್ತಾ ಇದ್ದೀನಿ, ಕಾಂಪೌಂಡ್ ಹಾಕಿದ್ದಕ್ಕೆ ಖರ್ಚು ಕೊಡಿ ಅಂತಂದರು. ಸರಿ ಸರ್ ಎಷ್ಟು ಹೇಳಿ ಸರ್ ಅಂದ್ವಿ. ಸುಮಾರು 2-3 ಲಕ್ಷ ಆಗ್ಬೋದು ಅಂದರು. ಸರ್ ನಿಮ್ಮ ಋಣ ನಮಗೆ ಬೇಡ ಸರ್, ನಾವೆಲ್ಲರೂ ಕೂಡಿಕಿ ನಿಮಗೆ ದುಡ್ಡು ಕೊಡ್ತೀವಿ ಕಾಂಪೌಂಡ್ ಹಾಕ್ಸಿರೋದನ್ನ, ನಮಗೆ ಖಾತಾ ಮಾಡಿಸ್ಕೊಡಿ ಅಂತಂದ್ವಿ. ಸರಿ ಸರ್ ಆಯ್ತು ಖಾತಾ ಮಾಡಿಸ್ಬೇಕಾರೆ ಹೇಳ್ತೀನಿ, ನಿನ್ನ ಜಾಗ ಎಲ್ಲೋ ಹೋಗಿಲ್ಲಪ್ಪ ಹೋಗಪ್ಪ ಅಂತಂದರು. ಆ ಟೈಮಲ್ಲಿ ಇಲ್ಲಿ ಬಂದು ನೋಡಿದ್ರೆ ಏನು ಮಾಡಿದ್ರು, ಕೇಸ್ ಹಾಕಿತೆ ಅಂದ್ರಲ್ಲ, ಆ ಟೈಮಲ್ಲಿ ಕಾಂಪೌಂಡ್ ಮಾಡೋ ಟೈಮಲ್ಲಿ ಮತ್ತೆ ತಿರ್ಗಾ ಎಲ್ಲ ನಂಬರ್ಗಳನ್ನೆಲ್ಲ ಕೆಡಿಸಿ ನಂಬರ್ ಕಾಣದೇ ಇರೋ ಥರ, ನಾವು ಒಳಗಡೆ ಬಂದರೆ ನಂಬರೇ ಗುರ್ತಿಡ್ ಸಿಗಬಾರ್ದು, ಸೈಟೇ ಸಿಗಬಾರ್ದು, ಆ ಥರ ಮಾಡ. ವಿಷಯ ಏನಪ್ಪ ಅಂದರೆ ಸುಮಾರು 10. ಎಸ್, ಈಗ ಸೈಟ್ ತಗೊಂಡು ವಂಚನೆಗೊಳಗಾಗಿರುವಂತಹ ಶಿವಲಿಂಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಈ ಏನಾಗಿತ್ತು, ನೀವು ಯಾವಾಗ ತಗೊಂಡಿದ್ರಿ, ಏನಾಗಿದೆ ಎಕ್ಸ್ಪ್ಲೇನ್ ಮಾಡ್ಬೋದಾ? 2019ರಲ್ಲಿ ತಗೊಂಡಿದ್ದೆ ಸರ್ ನಾನು. ಓಕೆ. 2019ರಲ್ಲಿ ತಗೊಂಡಾಗ ನನಗೆ ಅಲ್ಲಿ ಬೇಡ ಅನ್ಬಿಟ್ಟು ಬೇರೆ ಇನ್ನೊಂತವು ಇಲ್ಲಿ ಕಡುಬುಗೆರೆಯಿಂದ ಹೊರಡೆ ಒಂದವು ಮಾಡಿದ್ರು. ಅಲ್ಲಿ ತೋರ್ಸೋದು ಸರ್, ಅಲ್ಲಿ ಕೊಡಿ ಅಂತಂದೆ. ಇಲ್ಲ ಇದು ಒಳ್ಳೆ ದುಡ್ಡಾಗುತ್ತೆ ತಗೊಳಪ್ಪ, ಮೇನ್ ರೋಡ್ ಹತ್ರ ಚೆನ್ನಾಗಿದೆ, ನಾನು ಏನಾರ ಪ್ರಾಬ್ಲಮ್ ಆದ್ರೆ ನಾನು ಇದ್ದೀನಿ, ಯಾವ್ದು ಪ್ರಾಬ್ಲಮ್ ಇಲ್ಲ, ಇದು ನಮ್ಮ ಲೇಔಟ್ ಪರಿಶುದ್ಧವಾಗಿದೆ, ನಾನು ಪೇಪರ್ ಇದೆ ಅಂತ ಹೇಳಿ ನಮ್ಗೆ ಕೊಟ್ರು. ಅವತ್ತು 16 ಲಕ್ಷ ಕೊಟ್ಟಿದೆ ಸರ್ 19ರಲ್ಲಿ. ಆಮೇಲೆ ತಿರ್ಗಾ ಎಲ್ಲ ನಮಗ್ ಗೊತ್ತಿಲ್ಲದಂಗೆ ಅದೆಲ್ಲ ಲೇಔಟ್ ಎಲ್ಲ ಹೊಡೆದು, ಇದಿಲ್ಲಪ್ಪ ಶಿವಲಿಂಗ ಅವರೇ ನಿಮ್ಗೆಲ್ಲ ಕಾಂಪೌಂಡ್ ಹಾಕಿ ಪೂರಿ ನೀಟಾಗಿ ಮಾಡಿ ಒಂದಿಷ್ಟು ಖರ್ಚಾಗುತ್ತೆ, ನೀವು ಕೊಡ್ಬೇಕಾಯ್ತದೆ ಅಂತ ಅದಕ್ಕೆ ಒಪ್ಕೊಂಡು ನಾವು ಇತ್ತಿನ ದಿನಗಳಲ್ಲಿ ಆಮೇಲೆ ನಡೆದು ಇದು ಬಫರ್ ಝೋನ್ ಆಗಿದೆ, ನಿಮ್ಗೆ ಆಗಲ್ಲ ಕಣಪ್ಪ, ನಿಮ್ಗೆ ವಾಪಸ್ ಬರ್ಕೊಡಿ, ನೀವು ಕೊಟ್ಟಿದ್ರ ಮೇಲೆ ಏನೋ ಒಂದಿಷ್ಟು ಕೊಡ್ತೀನಿ, ಇಲ್ಲ ನೀವು ಯಾವುದೇ ಕಾರಣಕ್ಕೂ ಉಳಿಸ್ಕೊಳಕ್ಕಾಗಲ್ಲ ಅಂತ ಬಂದರು. ಅವಾಗ ನಾವು ಕೇಳಿದಿಷ್ಟೇ ಸರ್, ನಾವು ಕೊಡಕ್ಕೆಲ್ಲ ಕೊಟ್ಟಿರೋದು ಸರ್ ಬೇಡಪ್ಪರೆ, ನಮಗೆ ಜಾಗ ಬೇಕು, ನಾವು ಹಳ್ಳಿಲಿ ರೈತರು ಒಂದಿಷ್ಟು ವ್ಯವಸಾಯ ಮಾಡಿ ಒಂದಿಷ್ಟು ರೇಷ್ಮೆ ಬೆಳೆದು ಮಕ್ಳಿಗಿರ್ಲಿ ಅಂತ ಮಾಡಿದ್ದೀವಿ. ಇವತ್ತು ನೀವು 2 ಲಕ್ಷ ಕೊಡ್ತೀನಿ, ಅವತ್ತು 15-16 ಲಕ್ಷ ದುಡ್ಡು ತಗೊಂಡು ನಾವೇನ್ ಮಾಡ್ಬೇಕು ಬೇಟಪ್ಪರೆ ಅಂತ ಕೇಳ್ದು. ಇಲ್ಲ ರೀ ಆಗಲ್ಲ, ಅದು ಹೆಂಗ್ ಜಯಿಸ್ಕೊಡ್ರಿ, ನೀವು ಏನ್ ಮಾಡ್ಕೊಳ್ರಿ ನೀವು, ನಿಮ್ದೆಲ್ಲ ಹೋಯ್ತು ಕಣ್ರಿ, ಹಂಗಾರೆ ನೀವು ಫ್ರಾಡ್ ಮಾಡಕ್ಕೆ ನಮ್ಗೆ ಕೊಟ್ಟಿದ್ದೀರಿ ಅಂದ್ರೆ ಬೇಟಪ್ಪರೆ ಅಂತ ಕೇಳಿದೆ ಸರ್ ನಾನು. ಇಷ್ಟು ನಡೀತು. ಆಮೇಲೆ ತಿರ್ಗ ಮತ್ತೆ ಫೋನ್ ಮಾಡಿ ನಾವು ಕೇಳ್ದೋ, ಬೇಡ ಬರ್ರಿ ನಮ್ಗೆಲ್ಲ ನೋವು ಕೊಡ್ಬೇಡಿ ಕಣ್ರಿ, ನಾವು ಕಷ್ಟಪಟ್ಟು ದುಡ್ಡು ಕೊಟ್ಟಿದೀವ್ರಿ, ನಮಗ್ ಮೋಸ ಮಾಡ್ಬೇಡಿ ಕಣ್ರಿ, ನೀವು ಯಾರು ಇಂಥ ಮೋಸ ಮಾಡಿ ಈ ಪ್ರಪಂಚದಲ್ಲಿ ಬದುಕೋರಿಲ್ಲ, ಈ ಗಂಟೆಲಿ ಹಾರ್ಟ್ ಅಟ್ಯಾಕ್ ಸಾಯೋರು ಇದಾರೆ, ಇಂಥವೆಲ್ಲ ನಡೀತಾವೆ, ಈ ನಮ್ಮಂತ ಬಡವ್ರಿಗೆ ಮೋಸ ಮಾಡ್ಬೇಡಿ ನೀವು. ಸರ್ ನಾನು ರೈತ, ನಾನು ಊರಲ್ಲಿ ರೇಷ್ಮೆ ಬೆಳಿತೀನಿ, ನನ್ನದು ಇರೋದು 1 ಎಕರೆ ಜಮೀನು, ರೇಷ್ಮೆ ಬೆಳೆದು ನನ್ನ ಮಕ್ಳಿಗೆ ಇರ್ಲಿ ಅಂದ್ಬಿಟ್ಟು 2019ರಲ್ಲಿ ನಾನು ಆ ಜಾಗ ತಗೊಂಡಿದ್ದು. ಇವತ್ತು ನಮ್ಗೆ ಯಾರ ಕೈಲ ಬೀಗ ಹಾಕಿಸ್ತಾರೆ, ಕೇಳಿದ್ರೆ ನಾನು ಹಾಕಿಲ್ಲ ಅಂತ ಹೇಳ್ತಾರೆ, ಅರೆಸ್ಟ್ ಮಾಡ್ತಾರೆ, ಯಾರು ರೌಡಿಗಳು ಬರ್ತಾರೆ, ಏನ್ ಮಾಡ್ತಿರೋ ಅಂತ ಕೇಳ್ತಾರೆ. ನಮ್ಮ ಹತ್ರ ಎಲ್ಲಾ ಡಾಕ್ಯುಮೆಂಟ್ ಇದೆ, ಡಾಕ್ಯುಮೆಂಟ್ ಇಲ್ಲದೆ ಏನೂ ಇಲ್ಲ. ಈ ತರ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ಸಮಯ. ನಮ್ಗೆ ನಾವು ನ್ಯಾಯ ಕೊಡಿಸ್ಬೇಕು, ನಿಮ್ಮಿಂದ ನಾವು ನ್ಯಾಯ ಸಿಗ್ತಾ ಇದ್ದೀವಿ, ನಿಮ್ಮ ಹತ್ರ ಬಂದಿದ್ದೀವಿ, ಇಷ್ಟು ನಡೆದಿದೆ ಸರ್. ಅಲ್ಲ ಶಿವಲಿಂಗ ಅವರಿಗೆ 2019ರಲ್ಲಿ ನೀವು ತಗೊಂಡ್ರಿ, ಬಟ್ ಕಿರಿಕ್ ಯಾವಾಗಿಂದ ಸ್ಟಾರ್ಟ್ ಆಗಿದ್ದು? ಕಿರಿಕು ಈಗ 6 ತಿಂಗಳಿಂದ ಸರ್. ಮೊದ್ಲು 6 ತಿಂಗಳಿಂದ ಈಚೆಗೆ. ಅದಕ್ ಬದ್ಲು ಏನ್ ಹೇಳಿದ್ರು, ಈಗ ಮೊದ್ಲೇ ನಮ್ಮ ಆಡಿರೋ ಹಳೆ ಲೇಔಟ್ ಎಲ್ಲ ಹೊಡೆದ್ರು, ರಸ್ತೆಗಳೆಲ್ಲ ಮುಚ್ಚಿದ್ರು, ತಿರ್ಗಿ ಹೊಸದಾಗಿ ನಂಬರ್ಗಳು ಹಾಕಿ ನಿಮ್ಗೆಲ್ಲ ಕೊಡ್ತೀವಿ ಶಿವಲಿಂಗ ಅವರೇ, ನೀವು ಇನ್ನೊಂದಿಷ್ಟು ಕಾಂಪೌಂಡ್ ಮಾಡ್ತಾ ಇದೀವಿ, ನಿಮ್ಗೊಂದ್ 2 ಲಕ್ಷ ದುಡ್ಡು ಬೀಳ್ತದೆ, ರಸ್ತೆ ಮಾಡ್ಕೊಡ್ತೀನಿ, ಕರೆಂಟ್ ಎಳ್ಸ್ಕೊಡ್ತೀನಿ, ಕೊಡ್ಬೇಕಾಯ್ತು ಅಂತ ಹೇಳಿದ್ರು ಸರ್. ನಾವು ಒಪ್ಕೊಂಡು ಆಯ್ತು ಸರ್ ಅಂತ ಒಪ್ಕೊಂಡು, ಈಗ 6 ತಿಂಗಳಿಂದ ಈಚೆಗೆ ಇಲ್ಲ ಅದು ಬಫರ್ ಝೋನ್ ಆಗಿದೆ, ನಿಮ್ಗೆ ನಾವು ಬರಲ್ಲ, ನಾನು ಕೊಡಲ್ಲ, ನೀವು ವಾಪಸ್ ಬರ್ಕೊಡಿ, ನೀವು ಬರ್ಕೊಡ್ದೇವ್ರ ಅದು ಹೆಂಗ್ ಉಳಿಸ್ಕೊಳ್ಳಿ ಧಮ್ಕಿ ಹಾಕಿದ್ರು ನಮ್ಗೆ. ನಾವು ಕೊಟ್ಟವ್ರು ಏನಾಗಬೇಕು ಬೇಟಪ್ಪರ, ನಾವು ಬಡ್ಡಿ ತಂದಿದೀವಿ, ನಾವು ಬಡ್ಡಿ ಕಟ್ಟಿದೀವಿ 5 ವರ್ಷ, ನಾವು ಅರ್ಥ ಮಾಡ್ಕೊಳ್ಳಿ, ನಮ್ಮಂತವ್ರು ನೀವು ಈ ತರ ಮಾಡಬೇಡಿ ಬೇಟಪ್ಪರೆ, ಅವತ್ತು ನೀವು ಹೇಳಿದ್ದೇನೋ, ನೀವು ನಡ್ಕೊತಾ ಇರೋದೇನೋ ಅಂತ ಎಲ್ಲ ಇಷ್ಟು ಕೇಳಿದ್ರು ಸರ್. ಏನ್ ಹೇಳಿದ್ರು ನನ್ಗೆ ಗೊತ್ತಿಲ್ಲ ಕಣ್ರಿ, ಏನೋ ಮಾಡ್ಕೊಳ್ಳಿ ಅಂತ ಫೋನ್ ಆಫ್ ಮಾಡ್ತಾರೆ. ಸುಮಾರು ನಿಮಗೆ ಗೊತ್ತಿರೋ ಹಾಗೆ ಸುಮಾರು ಒಂದು 80 ಜನಕ್ಕೆ ತಗೊಂಡಿದ್ದಾರೆ ಸರ್. ಎಲ್ರಿಗೂ ಹಿಂಗೆ ಮಾಡ್ತಾ ಇದಾರಾ? 6 ತಿಂಗಳು ಎಲ್ರಿಗೂ ಹಿಂಗೆ ಮಾಡಿದಾರೆ ಸರ್, ಎಲ್ರಿಗೂ ಹಿಂಗೆ ಮಾಡಿದ್ರು. ಆಮೇಲೆ ನನಗೆ ಸ್ವಲ್ಪ ಕೈ ಬಿಟ್ಬಿಟ್ಟಿದ್ದು, ತಿರ್ಗಾ ಆಮೇಲೆ ಉಮೇಶ್ ಅವರು ಒಂದು ಟ್ರಸ್ಟ್ ಮಾಡಿ ಅಸೋಸಿಯೇಷನ್ ಮಾಡಿಸಿ, ನಾವೆಲ್ಲ ಒಂದು ಮನೆ ಕಟ್ಕೊಂಡಿರೋಣ ಅಂತ ಹೇಳಿ ಇವೆಲ್ಲ ನಾನು ಮನೆನೂ ಕಟ್ಟಿದ್ದೀನಿ ಸರ್. ಅಲ್ಲೇ ನನ್ನ ಮಗ ಎಜುಕೇಶನ್ ಮಾಡ್ತಾ ಇದ್ದಾನೆ, ಕರೆಂಟ್ ಬಂದ್ರೆ ಅಲ್ಲೇ ವಾಸ ಮಾಡ್ಕೊಂಡು ಹೆಂಗ ಎಜುಕೇಶನ್ ಮುಗಿಸ್ತಿಂದ ಮಾಡ್ತಾ ಇದ್ದೀನಿ. ಈಗ ನಿನ್ನೆ ಬೇರೆಯವ್ರ ಕೈಲಿ ಬೀಗ ಹಾಕ್ಸಿದ್ದಾರೆ, ಬೀಗ ಹೊಡಿಯಕ್ ಹೋದ್ರೆ ಅದ್ಯಾರೋ ಪಕ್ಕದಲ್ಲಿ ವಾಚ್ಮ್ಯಾನ್ಗಳು ಬರ್ತಾರೆ, ಎದುರಿಸ್ತಾರೆ. ಅದು ಬಿಟ್ರೆ ಇನ್ನೊಬ್ಬ ಯಾರೋ ರೌಡಿಗಳು ಬರ್ತಾರೆ, ಮುಟ್ಟೋ ನೀನು ಅಂತಾರೆ. ನಾವ್ ಹೇಗ್ ಬದುಕ್ಬೇಕು? ಈ ತರ ಮೋಸ ಮಾಡಕ್ಕೆ, ಈ ತರ ಫ್ರಾಡ್ ಮಾಡಕ್ಕೆ ಇವರು ಲೇಔಟ್ ಮಾಡಿ ನಮ್ಗೆ ಕೊಟ್ರ? ಇಂಥವು ಎಲ್ಲಾ ಜನಕ್ಕೂ ಹಿಂಗ ಅನ್ಯಾಯ ಆದ್ರೆ ಜನ ಎಲ್ಲಿ ಬದುಕೋದು?
ನಾವು ನಿಜ ಸರ್, ನಾವು ಅಲ್ಲೇ ವಿಷ ಕುಡಿಯೋಣ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ಒಂದು ಬಾಟ್ಲು ತಗೊಂಡು ಬ್ಯಾಟಪ್ಪಂಗೆ ವಿಡಿಯೋ ಮಾಡಿ ತೋರಿಸ್ಬಿಟ್ಟು ಸರ್ ನಮ್ಮ ಹತ್ರ ಏನೂ ಇಲ್ಲ ಸರ್, ನಾನು ರೇಷ್ಮೆ ಬೆಳಿತೀನಿ ಸರ್, ನನ್ನ ಹತ್ರ ನಾನು ಇವತ್ತು ನಾನು ರೇಷ್ಮೆನೆ ಬೆಳಿತಾರೆ ಸರ್. ಇವತ್ತು ಕೊಟ್ಟಿದ್ದೀರಾ ಶಿವಲಿಂಗ ಅವರೇ? ನಾನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಏನ್ ಹೇಳ್ತಾರೆ ಪೊಲೀಸರು? ಪೊಲೀಸ್ನವರು ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ಪೊಲೀಸ್ನವರು ಇಲ್ಲ ರೀ ನೀವು ಸ್ಟೇ ತಗೊಂಬರ್ರಿ ಆಮೇಲೆ ಬರ್ತೀನಿ, ಇಲ್ಲ ರೀ ಅವ್ರು ಈ ಕಂಪ್ಲೇಂಟ್ ತಗೊಳಕ್ಕಾಗಲ್ಲ ಕಣ್ರಿ, ರಿಜಿಸ್ಟರ್ ಮಾಡಕ್ಕಾಗಲ್ಲ ಕಣ್ರಿ, ಕರ್ಸ್ತೀವಿ ಕಣ್ರಿ. ಈಗ ನಮ್ಗೆ ಏನೇನು ತಗೊಂಬನ್ನಿ ಅಂತ ಕೇಳ್ತಾರೆ, ಅವ್ರಿಗೆ ಏನಾದ್ರು ಅಂತ ತಗೊಂಬರ್ಬೇಕು ಅವ್ರಿಗೆ ಕೇಳಿ ಸರ್ ಅಂತ ಕೇಳಿದ್ರೆ ಇಲ್ಲ ರೀ ಅವ್ರ ಸಾಹೇಬ್ರ ಮೇಲಧಿಕಾರಿ ಬರ್ತಾರೆ ರೀ, ಕಾಯ್ರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ನಾವು ಎಷ್ಟೊತ್ತು ಕಾಯೋದು, ಎಷ್ಟೊತ್ತು ಕೂತಿರೋದು, ಪೊಲೀಸಿಂದಲೂ ನಮ್ಗೆ ಸಪೋರ್ಟ್ ಸಿಕ್ಕಿಲ್ಲ. ಓಕೆ ನಾವು ಕೊನೆಗೆ ಸಿಗದೆ ಇರೋದ್ರಿಂದ ನಾವು ನಿಮ್ಮ ಹತ್ರ ಬಂದಿದ್ದೀವಿ ಸರ್, ನಿಮ್ಮಿಂದಾದ್ರೂ ನ್ಯಾಯ ಸಿಕ್ಲಿ ಅಂತ ಸರ್. ಈಗ ನಮ್ಗಾಗಿರೋದು ಇನ್ನು ಮುಂದೆ ಯಾವ ಜನಕ್ಕೂ ಆಗದ್ ಬೇಡ. ನಿಜ ಏನ್ರು ಸರ್, ಹೆಂಡ್ತಿದ್ದೀರಿ ತಾಲಿ ಆಡ ಮಡಗಿ ಇವತ್ತು ತಗೊಂಡಿರೋ ಜನ ಇದ್ದಾರೆ ಸರ್. ಹೌದು. ನಾನು ಇಲ್ಲಿಂದ ಆರ್ಬೇಟಹಳ್ಳಿ ಕುಣಿಗಲ್ ತಾಲೂಕು ಹುಲಿದುರ್ಗ ಹೋಬಳಿ, ನಾನು ಈ ಮೂಲೆಯಲ್ಲಿರೋ ಕುಗ್ರಾಮದಲ್ಲಿ ಇಂದ ಬಂದು ನನ್ನಲ್ಲಿ ಏನೋ ನನ್ನ ಮಕ್ಕಳಿಗೆ ಏನೋ ಮಾಡಬೇಕು ಅಂತ ಮಾಡಿರೋದು. ಅದನ್ನ ಬಿಟ್ಟರೆ ನನಗೆ ಇನ್ಯಾವುದೂ ಇಲ್ಲ. ಇವತ್ತು ನಮಗೆ ಎಷ್ಟು ಸಮಸ್ಯೆ ಕೊಡ್ತಾ ಇದ್ದಾರೆ, ದಯವಿಟ್ಟು ನಿಮ್ಮಿಂದಾರು ನಮಗೆ ನ್ಯಾಯ ಕೊಡಿಸಿ. ಓಕೆ, ಖಂಡಿತ. ಥ್ಯಾಂಕ್ ಯು ಶಿವಲಿಂಗ ಅವರ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ತಿಮ್ಮಯ್ಯ ಅಂತೇಳಿ ಮತ್ತೊಬ್ರು ವಂಚನೆಗೊಳಗಾಗಿರುವಂಥವ್ರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನೀವು ಯಾವಾಗ ಪರ್ಚೇಸ್ ಮಾಡಿದ್ರಿ? ಯಾವಾಗಿಂದ ಕಿರಿಕ್ ಸ್ಟಾರ್ಟ್ ಆಗಿದೆ? ಏನ್ ಆಗ್ತಾ ಇದೆ ಅಲ್ಲಿ? ಸರ್, ನಾವು 2016 ಸೆಪ್ಟೆಂಬರ್ ಅಲ್ಲಿ ಮನೆ ಅಲ್ಲಿ ಸೈಟ್ ತಗೊಂಡ ಸರ್. ಏನ್ ವ್ಯಾಲ್ಯೂ ಕೊಟ್ಟು ತಗೊಂಡಿದ್ರಿ ಆಗ? ಅದು ಸರ್, ನಾವು ಅವಾಗ 2016 ಸೈಟ್ ತಗೊಂಡಾಗ ಇವ್ರು ಬ್ಯಾಟಪ್ಪರು ನಮ್ಗೆ ಏನ್ ಹೇಳಿದ್ರು ಅಂದ್ರೆ ಸರ್, ನಿಮ್ದು ಜಾಗ ನಿಮ್ದೇ ಅಪ್ಪ ಅಂತ ಹೇಳಿ ನಮ್ಗೆ ರಿಜಿಸ್ಟ್ರೇಷನ್ಗಳೆಲ್ಲ ಮಾಡ್ಕೊಟ್ರು. ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಟ್ಟಾದ್ಮೇಲೆ ನಾವು ಅವ್ರನ್ನ ಒಂದು 3-4 ಸಾರಿ ಮೀಟ್ ಮಾಡಿದೆ. ಸರ್ ಏನ್ ಸರ್ ಹಿಂಗಾಯ್ತು ಅಂತ ಹೇಳಿ. ಇಲ್ಲಪ್ಪ ನಿಮ್ ಜಾಗ ಯಾವತ್ತೂ ನಿಮ್ಗೆ ಕೊಡ್ತೀವಿ ಸುಮ್ನಿರಪ್ಪ ಅಂದ್ರು. ಆಮೇಲೆ ಕಾಂಪೌಂಡ್ ಹಾಕಕ್ ಬಂದಾಗ ಕೇಳ್ದು, ಯಾಕೆ ಸರ್ ಕಾಂಪೌಂಡ್ ಎಲ್ಲ ಆಗ್ತಾ ಇದ್ರೆ, ಏನ್ ಸರ್ ಸಮಾಚಾರ ಇದು ಅಂತ ಹೇಳ್ದು. ಅವಾಗ ಕಾಂಪೌಂಡ್ ಹಾಕೋಲಿ ಹೇಳಿದ್ರು, ಇಲ್ಲಪ್ಪ ಈ ಜಾಗ ನಿಮ್ದೇ ಅಂದ್ರು. ಆಮೇಲೆ ಕಾಂಪೌಂಡ್ ಹಾಕಿದ್ಮೇಲೆ ಏನ್ ಮಾಡಿದ್ರು, ಒಳಗಡೆ ಎಲ್ಲ ಇದ್ ಮಾಡ್ಬಿಟ್ರು, ಟ್ರಾಲಿ ತಗೊಂಡು ಎಲ್ಲ ಮಟ್ಟ ಮಾಡ್ಬಿಟ್ಟು ಇದ್ ಮಾಡಕ್ ಬಂದ್ರು. ಏನ್ ಸರ್ ಎಲ್ಲ ಟ್ರಾಲಿ ತಗೊಂಡು ಎಲ್ಲ ಮಟ್ಟ ಮಾಡಕ್ ಬರ್ತೀರಾ ಅಂತ ಕೇಳಿದಾಗ್ಲು, ಇಲ್ಲಪ್ಪ ಜಾಗ ನಿಮ್ಗೆ ಮಾಡ್ಕೊಡ್ತೀವಿ, ಹಿಂಗಿಸ್ಕೊಡ್ತೀನಿ ಎಲ್ಲಾನು ಕ್ಲೀನ್ ಆಗಿ ಅಂತ ಹೇಳಿದ್ರು. ಆಮೇಲೆ ಏನ್ ಸರ್ ಹಿಂಗೆ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಬಿಡಿ ಇದ್ ಮಾಡ್ಬಿಡಲ್ಲ ಅಂತ ಹೇಳಿದ್ಕೆ, ಇಲ್ಲಪ್ಪ ಯಾವತ್ತಿರೋ ಜಾಗ ನಿಮ್ದೇ ಅಂತ ಹೇಳ್ಕೊಂಬಂದಿ ಸರ್. ಇಲ್ಲಿವರೆಗೂ ಹೇಳ್ಕೊಂಬಂದ್ರು. ಹೇಳ್ಕೊಂಬಂದಿ ಈಗ ಲಾಸ್ಟ್ ಫೈನಲ್ ಇಲ್ಲಿ ಹೋಗಿ ಕೇಳಕ್ ಹೋಗಿದ್ಕೆ ಅವರು ಹಲವಾರು ನಮ್ಗೆ ಸಮಜಾಯಿಷಿ ಕೊಟ್ರು ಸರ್. ಹಲವಾರು ಸಾರಿ ಹೇಳಿ ಸಮಜಾಯಿಷಿಗಳು ಕೊಟ್ಟು ನಮ್ಗೆ ಒಳಕ್ ಹೋಗ್ದಂಗೆ ಮಾಡಿ ಬೀಗ ಹಾಕ್ಬಿಟ್ಟು ಈಗ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಅಲ್ಲ, ಈಗ ರಿಜಿಸ್ಟ್ರೇಷನ್ ಎಲ್ಲ ಆಗಿಲ್ವಾ ನಿಮ್ಮ ಹೆಸರಿಗೆ? ನಮ್ದೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗದೆ ಸರ್. ಎಲ್ಲ ಆಗಿದ್ರೆ ಏನಕ್ಕೆ ವಾಪಸ್ ಬರ್ಕೊಡ್ಬೇಕಂತೆ? ನಮ್ ಸರ್ ರಿಜಿಸ್ಟ್ರೇಷನ್ ಆಗದೆ, ಖಾತೆಗೆ ಅಪ್ಲೈ ಮಾಡಿದೀವಿ, EC ನಮ್ಮ ಹೆಸರು ಬರ್ತದೆ. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ತಿಮ್ಮಯ್ಯ ಅವರೇ? ಸರ್ ಕಂಪ್ಲೇಂಟ್ ಮಾಡಿದ್ದೀರಾ? ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸರ್ ಕಂಪ್ಲೇಂಟ್ ಅಂತಂದ್ರೆ ಸೈಟ್ ಹತ್ರ ಇದಾಯ್ತು. ನಾವು ಅಲ್ಲಿ 112ಗೆ ಫೋನ್ ಮಾಡಿ ಪೊಲೀಸ್ನವ್ರನ್ನ ಅಲ್ಲಿ ಕರ್ಸ್ಕೊಂಡು ಈ ತರ ಕಾಂಪೌಂಡ್ ಎಲ್ಲ ಹೊಡಿತಾ ಇದಾರೆ ಸರ್ ಬನ್ನಿ ಅಂತ ಹೇಳಿ ಪೊಲೀಸ್ನವ್ರು ಅಲ್ಲಿ ಬಂದ್ರು. ಅಲ್ಲಿ ಬಂದು ನಾವೊಂದು ಯೂನಿಯನ್ ಮಾಡ್ಕೊಂಡಿದೀವಿ. ಯೂನಿಯನ್ನವ್ರು ಎಲ್ಲ ಒಂದು 100-120 ಜನ ಇದ್ದು. ಅವಾಗ ಹೇಳಿದ್ರು ಪೊಲೀಸ್ನವರು, ಬನ್ನಿಯಪ್ಪ ನೀವು ಸ್ಟೇಷನ್ಗೆ ಬಂದು ಮಾತಾಡಿದ್ರು. ಸ್ಟೇಷನ್ ಹತ್ರ ಬಂದು ಮಾತಾಡಕ್ ಹೋಗಿದ್ಕೆ ಸ್ಟೇಷನ್ನವರು ನಿಮ್ದು ಏನು ಅವಲದೆ ಇದೆ ಕಂಪ್ಲೇಂಟ್ ಕೊಡಿದ್ರು. ಕಂಪ್ಲೇಂಟ್ ಕೊಟ್ಟಿದ್ಕೆ ಬ್ಯಾಟಪ್ಪನವ್ರನ್ನ ಕರ್ಸ್ಬಿಟ್ಟು ಏನಾದ್ರು ಒಂದು ಇದು ಮಾಡಿ ಸರ್ ಅಂದ್ರೆ ಬ್ಯಾಟಪ್ಪನ್ ಕರ್ಸ್ತೀನಪ್ಪ ಅಂತಂದ್ರು. ಬ್ಯಾಟಪ್ಪನ್ನ ಇಲ್ಲಿವರೆಗೂ ಕರ್ಸಿಲ್ಲ ಸರ್. ನಮ್ಗೆ ಒಂದು ಅಕ್ಲೈನ್ಮೆಂಟ್ LCR ಕೊಟ್ಟಿದ್ದಾರೆ ಸರ್. ನಮ್ಗೊಂದು LCR ಕೊಟ್ಟಿದ್ರೆ ನಮಗೆ ಕರ್ಸಿ ಅದ್ರ ಬಗ್ಗೆ ಏನು ಹೇಳಿದೆ ಸರ್. ಈಗ ಏನ್ ಹೇಳ್ತಾರೆ ಪೊಲೀಸ್ನವರು ಅಂದ್ರೆ, ನೀವು ಹೋಗಪ್ಪ ಇದು ಮಾಡಿಸ್ಕೊಂಬಂದಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಅಂತ ಹೇಳ್ತಾರೆ ಸರ್. ಆಮೇಲೆ ಏನ್ ಮಾಡ್ತಾರೆ ಇವರು, ಬ್ಯಾಟಪ್ಪ ಏನ್ ಮಾಡ್ತಾನೆ ಸರ್, ಸೆಕ್ಯೂರಿಟಿ ಅವನ್ನ ಹ್ಯಾಂಡ್ ಓವರ್ ಇಲ್ಲ ಸರ್. ಅದು ಬೇರೆ ಸೆಕ್ಯೂರಿಟಿನ ತಂದು ಅಲ್ಲಿ ಮಡಿಕೊಂಡಿರ್ತಾನೆ ಸರ್. ನಾವು ಆ ಕಡೆ ಬೀಗ ಹೊಡ್ಕೊಂಡ್ ಬಂದ್ರೆ ಈ ಕಡೆಯಿಂದ ಬೀಗ ಹಾಕ್ಸ್ಕೊಂಡ್ ಬರ್ತಾ ಇರ್ತಾನೆ ಸರ್. ಓಕೆ ತಿಮ್ಮಯ್ಯ ಅವರು, ನಾವೀಗ ಫಾಲೋ ಅಪ್ ಮಾಡ್ತಾ ಇದೀವಿ. ಖಂಡಿತ ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ.